ಪೂರಿ ಮಾಡೋಕ್ಕೆ 2 ಬೌಲು ಗೋಧಿ ಹಸಿಡಬೇಕು. ಗೋಧಿ ಹಸಿಡಾದಮೇಲೆ ನಾವು ಒಂದು ಬಟ್ಲು ತೊಗೊಬೇಕು. ಬಟ್ಲಿಗೆ ಸ್ವಲ್ಪ ಬಿಸಿನೀರು ಅಂದರೆ ತೀರಾ ಸುಡೋದಲ್ಲ, ಉಗುರು ಬೆಚ್ಚಗಿರೋ ನೀರು ಅದು ತಗೊಂಡ್ಬಿಟ್ಟು 2 ಸ್ಪೂನು ಸಕ್ಕರೆ ಹಾಕ್ಕೊಬೇಕು. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೆನಿಬೇಕು. ಸಕ್ಕರೆ ಫುಲ್ಲು ಕರಗಬೇಕು. ನೆಕ್ಸ್ಟು ನಾವು ಅಂದರೆ ಗೋಧಿ ಹಸಿಟ್ಟಿಟ್ಟಿವಲ್ಲ ಅದಕ್ಕೆ 2 ಸ್ಪೂನು ಸೂಜಿ ರವೆ, ಅದು ಮೀಡಿಯಮ್ ರವೆ ಬರುತ್ತೆ, ಅದನ್ನ ಒಂದು 2 ಸ್ಪೂನ್ 2.5 ಸ್ಪೂನು ತಗೋಬೇಕು. ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಬೇಕು, ಯಾಕೆಂದರೆ ಕಲರ್ ಬರುತ್ತೆ ಅರಿಶಿನ ಹಾಕಿದ್ರೆ. ಆಮೇಲೆ ಎಷ್ಟು ಟೇಸ್ಟಿಗೆ ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟಿಗೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಲಿಸ್ಕೊಬೇಕು. ಪೂರಿನೂ ಅಷ್ಟೇ ಒಂದು ಹದ ಬರೋವರೆಗೂ ಚೆನ್ನಾಗಿ ಕಲಿಸ್ಕೊಬೇಕು. ಅಲ್ಲಿ ನೀರು ಇಟ್ಟಿದ್ವಲ್ಲ ಸಕ್ಕರೆ ನೆನೆಯೋಕ್ಕೆ, ಆ ನೀರು ತಗೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಯಾವ ಥರ ಬರಬೇಕು ಅಂದರೆ ಮುಟ್ಟುದ ಒಂಥರ ಸಾಫ್ಟ್ ಬರುತ್ತೆ. ಯಾಕೆಂದರೆ ಸಕ್ಕರೆ ಮತ್ತು ರವೆ ಹಾಕೋದ್ರಿಂದ, ಬಿಸಿನೀರಿಗೆ ನೆನೆಯೋದ್ರಿಂದ ಅದೊಂಥರ ಸಾಫ್ಟ್ನೆಸ್ ಬರುತ್ತೆ. ಆವಾಗ ಒಂದು ಪೇಪರ್ ಅಂದರೆ ಪ್ಲಾಸ್ಟಿಕ್ ಪೇಪರ್ ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಅಂದರೆ ನಾವು ಸಾಗು ಮಾಡೋಕ್ಕೆ ಏನೇನು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಅಂದರೆ ಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ ಮತ್ತು ಕರಿಬೇವು, ನೆಕ್ಸ್ಟು ಹುರ್ಗಡ್ಲೆ, ಬೆಳ್ಳುಳ್ಳಿ ಮತ್ತು ಪುದೀನೂ ತಗೊಬೋದು. ಇದಕ್ಕೆ ಪುದೀನ ಹಾಕಿದ್ರು ಟೇಸ್ಟ್ ಬರುತ್ತೆ. ಇಲ್ಲ ಅಂತ ಅಂದರೆ ಕೊತ್ತಂಬರಿ ಮತ್ತು ಕಾಯಿ ಇವನು ತೊಗೊಬೇಕು. ಇಷ್ಟನ್ನು ರುಬ್ಕೊಬೇಕು. ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ ಹಾಕಬೇಕು. ಅದು ನೆಕ್ಸ್ಟು ಅದು ಬೇಯ್ತಾ ಇರುತ್ತೆ. ಬೆಂದಾದಮೇಲೆ ಸ್ವಲ್ಪ ನಮ್ಗೆ ಏನೇನು ತರಕಾರಿ ಬೇಕು, ಯಾವ್ಯಾವ್ದು ಬೇಕೋ ಅವನ್ನೆಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಬೇಕು. ಅದು ತರಕಾರಿದು ಹಸಿ ಸ್ಮೆಲ್ ಫುಲ್ಲು ಹೋಗಬೇಕು. ಅಂದರೆ ಆ ಸ್ಮೆಲ್ ಇರುತ್ತಲ್ಲ, ಆ ಸ್ಮೆಲ್ಲು ಫುಲ್ಲು ಹೋಗಿರಬೇಕು. ಆಮೇಲೆ ನಮಗೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಅಂದರೆ ಕಲ್ಲುಪ್ಪು ಹಾಕೊಂಡ್ರೆ ಟೇಸ್ಟ್ ಬರುತ್ತೆ, ಕಲ್ಲುಪ್ಪು ಹಾಕ್ಕೊಬೇಕು. ಕೆಲವರು ಕುಕ್ಕರಲ್ಲೂ ಮಾಡ್ತಾರೆ, ವಿಷಲ್ ಮಾಡಿ ಒರೆಸ್ಕೊಂಡು. ಬಟ್ ನೀರಲ್ಲೇ ಬೇಯಿಸ್ಕೊಬೋದು. ನಾವು ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ತರಕಾರಿನೇ ಬೇಯಿಸ್ಕೊಬೋದು ಇದರಲ್ಲಿ. ಆಮೇಲೆ ರುಬ್ಬಿರೋಂಥ ಮಸಾಲವನ್ನು ಈರೊಳಗೆ ಹಾಕ್ಕೊಬೇಕು. ಅಂದರೆ ತರಕಾರಿ ಬೆಂದಮೇಲೆ ರುಬ್ಬಿರೋಂಥ ಮಸಾಲಾನ ನಾವು ಈರೊಳಗೆ ಹಾಕ್ಕೊಬೇಕು. ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಬೇಕಾಗುತ್ತೆ. ಇಲ್ಲ ಬೆಲ್ಲ ಬೇಡ ಅಂದರೆ ಹೀಗೆ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಇದು ಸಾಗು. ಆಮೇಲೆ ಪೂರಿ ಮಾಡೋಕ್ಕೆ ಅಂದರೆ ಸ್ವಲ್ಪ ಫುಲ್ಲು ಎಣ್ಣೆ ಕಾದಿರಬೇಕು. ಫುಲ್ಲು ಬಿಸಿ ಎಣ್ಣೆಗೆ ಅದು ಹೊಗೆ ಬರ್ತಾ ಇರಬೇಕು. ಆವಾಗ ನೋಡಿಕೊಂಡು ಪೂರಿ ಹಾಕ್ಕೊಂಡು ಒಂದ್ಸಲ ಹಾಕ್ಬಿಟ್ಟು ಅದನ್ನು ತಿರುವಾಕ್ಬಿಟ್ಟು ಹಿಂಗೆ ಸೈಡಲ್ಲಿ ಇದು ಮಾಡಿದ್ರೆ ಫುಲ್ಲು ಉಬ್ಬುತ್ತೆ. ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಸಕ್ಕರೆ ಮತ್ತು ಅರಿಶಿನ ಇವೆರಡು ಕಲರ್ ಕೊಡುತ್ತೆ. ಉಬ್ಬಿರೋಂಥ ಪೂರಿ ರೆಡಿಯಾಗಿದೆ.